ಹಾಯ್ ಹಲೋ ನಮಸ್ಕಾರ. ಇವತ್ತು ಊರಲ್ಲಿ ಒಂದು ಸಣ್ಣ ಫಂಕ್ಷನ್ ಇತ್ತು, ಹಾಗಾಗಿ ಎಲ್ಲ ಅಡುಗೆ ಮಾಡ್ತಿರ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಬಂದರೆ ಇಲ್ಲಿ ನೋಡ್ರಿ ಯಾರು ಜನನೇ ಇರಲಿಲ್ಲ. ಒಲೆ ಮೇಲೆ ಬೇಳೆ ಆ್ಯಂಡ್ ನೀರು ಕಾಯಕ್ಕೆ ಇಟ್ಟೋಗಿದ್ರು. ಇನ್ನು ಕೆಲವರು ಒಳಗಡೆ ಹೋಗಿ ತರಕಾರಿ ಇದ್ರು. ನಾನೊಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಇನ್ನೇನು ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಬಂದರು. ಇನ್ನೇನು ಅಡುಗೆ ಶುರುವಾಗುತ್ತೆ ನೋಡಿ. ಆಲ್ರೆಡಿ ಎಲ್ಲ ತರಕಾರಿ ಇಸ್ತಾ ಇದ್ದಾರೆ. ಅನಂತರ ಎಲ್ಲ ಬಂದರು, ಎಣ್ಣೆ ಹಾಕಿದ್ರು. ನಮ್ಮ ಮನುಬ್ರು ಅವರು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಎಣ್ಣೆ ಹಾಕಿದ ತಕ್ಷಣ ಖುಷಿಯಲ್ಲಿ ನೋಡಿ ನೆಗೆಡ್ತಿದ್ದಾರೆ. ಆಯಿಲ್ ಹಾಕಿದ ತಕ್ಷಣ ಇನ್ನೇನು ತಿರು ನೋಡಿದೆ, ಆ ಸೋಟು ಕುರ್ಪಿ ನೋಡಿದೆ, ತೊಳೆದೇ ಇಲ್ಲ, ಮಣ್ಣಾಗಿತ್ತು ಸ್ವಲ್ಪ. ಹಾಗಾಗಿ ಮತ್ತೆ ತೊಳೆಗೆ ಕಳಿಸಿ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹಾಕ್ತಾ ಇದ್ದಾರೆ. ವೀಡಿಯೋನ್ ಮಾಡುವ ಅಂತ ಬೇರೆ ಹೇಳ್ತಿದ್ರು. ಈರುಳ್ಳಿ ಹಾಕಿ ಇದು ತಿಳಿ ಸಾಂಬಾರಿಗೆ ರೆಡಿ ಆಗ್ತಿರೋದು. ಇನ್ನೇನು ತಿರುಗ್ತಾ ಇದ್ದಾರೆ ಚಿನ್ನಣ್ಣ ಅಂತ ಅವ್ರು ತಿರುಗ್ತಾ ಇದ್ದಾರೆ. ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅಡುಗೆಗಂತ ಏನು ಜಾಸ್ತಿ ಯಾರನ್ನೂ ಕರೆಸಿರಲಿಲ್ಲ. ಊರರೇ ಸೀನಿಯರ್ಗಳಿದ್ದರು, ಅವರೇ ಎಲ್ಲ ಮಾಡ್ತಾಯಿದ್ರು. ನಾವು ಅವ್ರ ಜೊತೆ ಸಪೋರ್ಟಿಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಸರಿಯಾದ ರುಚಿ ಬರಲಿ ಎಂದು ಮಸಾಲೆಗಳನ್ನು ಹಾಕ್ತಾ ಇದ್ದಾರೆ ಮನುಬ್ರು. ಅಡುಗೆ ಮಾಡ್ತಾ ಇದ್ದೆ. ಅಷ್ಟು ನನ್ನ ಫ್ರೆಂಡ್ ಕರೆದ. ನಾನು ಖುಷಿಯಿಂದ ಹೋದರೆ ಅಲ್ಲಿ ಕೊಟ್ಟ ಕಸ ಗುಡಿಸಿ ಸುಸ್ತಾಗೋಯ್ತು ನಮಗಂತೂ. ರೂಮೆಲ್ಲ ಕ್ಲೀನ್ ಮಾಡಿ ಕೊನೆಗೂ ಅಲ್ಲಿಂದ ಕೆಳಗೆ ಬಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನ ಬಸಿತಿದ್ರು. ಅವ್ರ ಜೊತೆ ನಾನು ಸಪೋರ್ಟಿಯಾಗಿ ನಿಂತ್ಕೊಂಡು ಅನ್ನ ಬಸೇನಾ ಅಂತ ನೋಡ್ತಾ ಇದ್ದೆ. ಯಾರೂ ಬಕೆಟ್ ಕೊಡ್ತಾ ಇರಲಿಲ್ಲ. ಎಷ್ಟೊತ್ತು ನಿಂತ್ಕೊಂಡು ನೋಡೋದು ಅಂತೇಳಿ ಅಷ್ಟೊತ್ತಿಗೆ ಬಸಿತಾ ಇರೋ ಕುಕ್ಕೆಯಲ್ಲಿ ಅನ್ನ ಸೋರ್ತಾ ಇದೆ ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಇನ್ನೊಂದು ಕುಕ್ಕೆ ಥರ ಹೇಳಿ ಈ ಕುಕ್ಕೆನ ಅದರೊಳಗೆ ಎತ್ತಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ನಾನು ಹೋಗಿ ಕೈ ಚಳಕ ತೋರಿಸಿದೆ. ನೋಡ್ಬೋದು ನೀವು ಫ್ರೆಂಡ್ಸ್. ಅನ್ನ ಹಿಂಗಿಟ್ಟು ನಾನು ಈಗ ಬಸ್ಸಿಗೆ ಬಕೆಟ್ ಯಾರು ಕೊಡ್ತಾರ ಅಂತ ಹುಡ್ಕಾಡ್ತೀನಿ. ಬಕೆಟ್ ಯಾರು ಕೊಡ್ತಾರಿಲ್ಲ. ಆದರೂ ನನ್ನ ಫ್ರೆಂಡ್ ಕೇಳಿ ಇಸ್ಕೊಂಡಾದ್ರೂ ಬಸ್ಸೇನ ಅಂತ ನೋಡ್ತೀನಿ. ಅವನಿಗೆ ಇಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಜನರು ತಗೊಬರೋದು ಕಳಿಸಿದ್ದಾರೆ ಮನೆಗೆ. ಒಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಬಕೆಟ್ ಬರಲಿ ಅಂತ ನಾನು ಕಾಯ್ತಾನೇ ಇದ್ದೀನಿ. ಇನ್ನೊಂದೊಬ್ಬ ಬಸ್ಸಿತಾ ಇದ್ದ. ಅವನ ಕಡೆ ಹೋದಂತ ಗೊತ್ತಾಗಲಿಲ್ಲ. ಇನ್ನೇನು ಅವ್ರು ಬಸ್ಸೇದೇ ನೋಡ್ತಾ ನಿಂತ್ಕೊಂಡೆ. ಬಕೆಟು ಯಾರು ಕೊಡ್ತಾ ಇಲ್ಲ. ಎಲ್ಲರೂ ಸೀರಿಯಸ್ ಆಗಿ ನೋಡ್ತಿದ್ದಾರೆ ಅನ್ನ ಬಸ್ಸನ್ನು. ನಾನು ಬಸ್ಸೇನ ಅಂತ ಸೀರಿಯಸ್ ಆಗಿ ಗೊತ್ತಿರೋದ ಕ್ಲೋಸಪ್ಪಲ್ಲಿ ನೋಡ್ತಿದ್ದೇನೆ. ಬಕೆಟ್ ಯಾರು ಕೊಡ್ತಾರಂತ ಕಾಯಿದೆ. ಕೊನೆಗೆ ಒಂದು ಬಕೆಟ್ ಸಿಕ್ತು. ನಾನು ಬಸ್ಸಿಗೆ ಟ್ರೈ ಮಾಡಿದೆ. ಎಕ್ಸ್ಪೆರಿಮೆಂಟ್ ಚೆನ್ನಾಗಿತ್ತು. ಕೈಯೆಲ್ಲ ಸ್ವಲ್ಪ ಬಿಸಿ ಆಯಿತು. ಆದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಸ್ತೀವಿ. ಅನ್ನ ಮಾಡಿದ್ರೆ ನಾವು ಎಕ್ಸ್ಪರ್ಟು. ಆಲ್ರೆಡಿ ಸುಮಾರು ಮದುವೆಗೆಲ್ಲ ನಾವೇ ಮಾಡೋದು ಊರಲ್ಲಿದ್ದಾಗ. ಆಮೇಲೆ ಇನ್ನೇನು ತಪ್ಪಲೆ ಇಳಿಸಿದ್ದೀವಿ. ಕೆಳಗೆ ಎಲ್ಲ ತೋಡ್ಕೊಂಡು ಉಯ್ದೀವಿ. ಅನ್ನ ಆದರೂ ಸ್ವಲ್ಪ ಮಿಲ್ದೋಗ್ಬಿಟ್ಟಿತ್ತು. ಕಾರಣ ಒಲೆ ಮೇಲೆ ಇಟ್ಕೊಂಡೇ ಬಸ್ತಿದ್ವಲ್ಲ, ಹಾಗಾಗಿ ಅನ್ನ 2 ಕುಕ್ಕೆ ಅಷ್ಟು ಅನ್ನ ಆಯಿತು ಫ್ರೆಂಡ್ಸ್. ಈ ಥರ ನೋಡಿ ಸುಲಭವಾಗಿ ಬಸಿಯೋದು. ಅನ್ನ ಏನು ಸಂಪೂರ್ಣವಾಗಿ ಬಸ್ತಾ ಇತ್ತು. ಅದನ್ನು ಪಾತ್ರೆ ಎತ್ಕೊಂಡು ತೊಳಗೆ ತಗೊಂಡು ಹೋಗ್ತಿದ್ದಾರೆ. ನಂತರ ಸ್ಟೇಜ್ ಡೆಕೋರೇಷನ್ ಮಾಡೋಣ ಅಂತೇಳಿ ಬಲೂನು, ಡ್ರಾಯಿಂಗ್ ಶೀಟ್ ಎಲ್ಲ ತಗೊಬರಕ್ಕೆ ಹೋಗಿದ್ದೀವಿ ಫ್ಯಾನ್ಸಿ ಸ್ಟೋರಿಗೆ. ಅಲ್ಲಿ ಬೇಕಾದಂತ ತಗೊಂಡು ಅಲ್ಲಿಂದ ಸೀದಾ ಹೊರಟು ಬಂದ್ವಿ. ಅಷ್ಟು ತರಕ ಅರ್ಧ ಗಂಟೆಗೆ ಆಯಿತು. ನಾನಂತೂ ಹೊರಗಡೆ ಕಾದು ಬೇಸರದ್ದಾಯಿತು. ಬಂದು ನೋಡಿದ್ರೆ ಆ ಸತಿ ಗಿರೇಶ್ ರೆಡಿ ಇತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಫಂಕ್ಷನ್ ಇತ್ತು. ಕೆಲಸ ಮಾಡಿಬಿಟ್ಟು ಆಟಿತ್ತು ಇಸಬಾಯ್ತಾರೆ. ನಮಸ್ಕಾರ. ಅಡುಗೆಗೆಲ್ಲರೂ ಇಟ್ಕೊಂಡು ಅವ್ರ ಪಾಡಿಗೆ ಮಾತಾಡ್ತಾ ಕೂತಿದ್ರು. ನಾನು ಇವ್ರ ಜೊತೆ ಜಾಸ್ತಿ ಟೈಮ್ ಕಳೆದಿಲ್ಲ. ಸೀದಾ ಮತ್ತೆ ಕಡೆ ಬಂದೆ. ಕಲೆಗಾರ ಬರೀತಿದ್ದು ಒಬ್ಬ. ನಾವು ಕೊಲೆಗಾರರು ನೋಡ್ತಾ ಇದ್ದಾರೆ 4-5 ಜನ. ಅವ್ನ ಕಲೆ ನೋಡಿ ಎಲ್ಲರೂ ಖುಷಿಯಾಯಿತು. ನೇಮ್ ಅಂತೂ ಸಾಕತ್ತಾಗೆ ಬರ್ದ. ವೇಸ್ಟ್ ಪಾಡಿಗಳು ನೋಡಿ ಹಿಂದೆ ಕೂತ್ಕೊಂಡು ನೋಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದೀನಿ ನಾನು. ಯಾಕಂದರೆ ಸೈಡ್ ಕಟ್ಟನ್ನು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಕಟ್ಟಿದ್ದು ನಾನು ಅವನಿಬ್ಬರೇ. ಈ ರೂಮ್ನ ಡೆಕೋರೇಷನ್ ಮಾಡೋ ಜವಾಬ್ದಾರಿ ನಮ್ಮದಾಗಿತ್ತು. ಹಾಗಾಗಿ ಮೇಲೆಲ್ಲ ಹೊತ್ತಿ ಪಾಪ ಕಟ್ಟಿದ. ನಾನು ಕೆಳಗಿಂದ ಹಗ್ಗ ಕೊಟ್ಟೆ ಅವನಿಗೆ. ಇದು ಕಟ್ಟೋಕ್ಕೆ ನಮಗೆ ಜಾಸ್ತಿ ಟೈಮ್ ತಗೊಂಡಿಲ್ಲ. ಬಟ್ ಆ ಚೇರ್ ಮೇಲೆ ಚೇರ್ ಜೋಡಿಸ್ಕೊಂಡು ಅದ್ರ ಮೇಲೆ ಹತ್ತಿ ಕಟ್ಟುವಷ್ಟೊತ್ತಿಗೆ ಸುಸ್ತಾಗೋದ್ವಿ. ಫೈನಲಿ ಈ ಥರ ಕಾಣಿಸ್ತೆ ನೋಡಿ ಫ್ರೆಂಡ್ಸ್. ಇನ್ನೇನು ಡೆಕೋರೇಷನ್ ಮಾಡೋಕ್ಕೆ ಬಲೂನ್ ಬಂದಬೇಕು ಅಂತ ಕಾಯ್ತಾ ಇದ್ದೆ. ಬಲೂನ್ ಥರ ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಕಾಯ್ತಾ ಇತ್ತು ನಮಗೋಸ್ಕರ ಚಿಕನ್ ಎಲ್ಲ ವಾಷಿಂಗ್ ಮಾಡ್ತಾಯಿದ್ರು. ಚಿಕನ್ ಮಾಡೋಕ್ಕೆ ಒಲೆ ಖಾಲಿ ಇರಲಿಲ್ಲ. ಹಾಗಾಗಿ ಗಿರೇಶ್ನ ಕೆಳಗಿಳಿಸೋಣ ಅಂತ ಕರೆದ್ರು. ಅಲ್ಲಿಗೆ ಹೋಗಿ ಗಿರೇಶ್ನ ಕೆಳಗಿಳಿಸಿ ಅಲ್ಲಿಂದ ಚಿಕನ್ಗೆ ತಯಾರು ಮಾಡ್ಕೊಂಡು ಒಲೆ ಮೇಲಿತ್ತು. ಆ ಗಿರೇಶ್ನ ಕೆಳಗಿಳಿಸೋಣ ಅಂತ ಹೇಳಿದ್ರು. ಕೆಳಗಿಳಿಸ್ಬಿಟ್ಟು ಇಲ್ಲಿಂದ ಒಂದು ಪಾತ್ರೆ ತಗೊಂಡೋಗಿ ವಾಷಿಂಗ್ ಕೊಡೋಣ ಅಂತ ಹೇಳಿದ್ವಿ. ವಾಷಿಂಗ್ ತಗೊಂಡೋದ್ರು.
ನಂತರ ಚಿಕನ್ ಬೇಯಿಸೋಕ್ಕೋಸ್ಕರ ಪಾತ್ರೆ ಒಂದು ಬೇಕಿತ್ತು. ಹಾಗಾಗಿ ಅದೇನು ತೊಳ್ಕೊ ಬಂದಿಡೋಣ ಅಂತ ಪ್ಲ್ಯಾನ್ ಇತ್ತು. ನಂತರ ವಾಷಿಂಗ್ ಆಯಿತು, ತಗೊಬಂದು ನನ್ನ ಕೈ ಎಣ್ಣೆ ಕೊಟ್ಟರು, ನಾನು ಕುಕ್ಕಿಂಗ್ ಮಾಡೋಕ್ಕೆ ರೆಡಿ ಆದೆ. ಪಾತ್ರೆ ಸ್ವಲ್ಪ ನೀರಿತ್ತು, ಅದಕ್ಕಾಗಿ ವೆಯ್ಟ್ ಮಾಡ್ತಿದ್ದೀನಿ. ನೀರು ಹಿಂಗಿದ ಮೇಲೆಲ್ಲ ಆಯಿಲೆಲ್ಲ ಪೂರ ಹಾಕಿದೆ. ಅಷ್ಟರಲ್ಲಿ ನಮಗೆಲ್ಲ ಗೈಡ್ ಮಾಡ್ತಾ ಇದ್ರು ಇವರೇ ಮುಂದಿತ್ಕೊಂಡು ಅದಕ್ಕೆ ಇದಕ್ಕೆ ಅಂತ. ಎಣ್ಣೆ ಹಾಕಿದ ತಕ್ಷಣ ಇನ್ನೇನು ಈರುಳ್ಳಿ ತಗೊಬಂದ ಅಂತ ಹೇಳಿದ್ರು. ಈರುಳ್ಳಿ ತಗೊಬಂದಿದ ತಕ್ಷಣ ಈರುಳ್ಳಿ ಹಾಕಿದೆ. ಎಣ್ಣೆ ಪೂರ ಹಿಂಡಿದೆ, ಈರುಳ್ಳಿನೂ ಹಾಕಾಯಿತು. ಈರುಳ್ಳಿ ಹಾಕಿ ಸ್ವಲ್ಪ ತಿರುವಿದೆ ಆ ಕಡೆ ಈ ಕಡೆ. ನನಗೂ ಸ್ವಲ್ಪ ಖುಷಿ ಆಗ್ತಿತ್ತು ಅಡುಗೆ ಮಾಡೋಕ್ಕೆ ನಾನು ಬಿಟ್ರಲ್ಲ ಅಂತ. ಇನ್ನೇನು ಅದಾದಮೇಲೆ ಮೆಣಸಿನ್ಕಾಯಿ ಹಾಕೋಣ ಅಂತ ಹೇಳಿದ್ರು. ಮೆಣಸಿನ್ಕಾಯಿ ಅಕ್ಕಿ ಅಂತ ನಾನು ಹೇಳ್ಬಿಟ್ಟೆ. ಹಾಕಿದ್ರು, ತಿರುವಿ ಕೈಯೆಲ್ಲ ಸೋಲ್ ಬಂತು. ಟೇಸ್ಟಿಗೆ ಎಷ್ಟು ಬೇಕಾಷ್ಟು ಟೊಮೆಟೊ ಹಾಕಿದ್ರು. ನಂತರ ಅದನ್ನು ತಿರುತ್ತಾ ನನ್ನ ಕೈಯೆಲ್ಲ ಸೋಲ್ ಬಂದೋಯ್ತು. ಇನ್ನೇನು ಮಾಡೋದು, ಕೊಟ್ಟಿದ್ದಾರೆ ಒಂದು ಆಗಲ್ಲ ಅಂತ ಬಿಡೋಕ್ಕಾಗದೆ, ತಿರುವಕ್ಕಾಗದೆ ಸಣ್ಣ ಸುಡ್ಕೊ ತಗೊಂಡು ಪರ ಅಂತ ತಿರುಗಿದೆ. ಫೈನಲಿ ಚಿಕನ್ ಹಾಕೇ ಬಿಟ್ಟರು. ಪಾಪ ಅದನ್ನು ತಿರುವಾಗಿ ನೋಡ್ತಾ ಇದ್ದಾನೆ, ಆಗ್ತಾಯಿಲ್ಲ ಯಾಕೋ ಆಗಲ್ಲ ಅಂತೇಳಿ ನನ್ನ ಕೈಗೆ ಕೊಟ್ಟ. ನಾನೇನು ದೊಡ್ಡ ಪೈಲ್ವಾನಲ್ಲ, ಆದಷ್ಟು ಟ್ರೈ ಮಾಡಿದೆ. ಆ ಕುರ್ಪಿನ 4 kg ಇದೆ, ಅದು ಎತ್ತಕ್ಕಾಗ್ತಿರಲಿಲ್ಲ. ಚಿಕನ್ನ ಪಲ್ಟಾಯಿಸಿ ಕೈಯೆಲ್ಲ ಸೋಲ್ ಬರ್ತೈತೆ ನನಗಂತೂ. ಇದೇ ಥರ ತಿರುಗಿ ಕೈ ಕೊಟ್ಟಿರೋ ಕುರ್ಪಿನ ನಾನು ಆಂಜನೇಯನಿಗೆ ಅದೇ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ನಿಂತಿದ್ದೆಪ್ಪ. ಅದು ನೋಡಿಬಿಟ್ಟು ಎಲ್ಲರೂ ಕಾಮಿಡಿ ಥರ ಅಂತಿದ್ರು. ನನಗಂತೂ ಚಿಕನ್ ತಿರೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಬಟ್ ಕೈ ಅಂತೂ ತುಂಬ ಪೇನ್ ಆಗಿ ಸಂಜೆ ತನಕ ನಾವು ಅನುಭವಿಸಿದೆ. ಅವ್ರ ಹಿಂದ್ಗಡೆ ಏನೋ ಒಳ್ಳೆ ಕಾಮಿಡಿಯಾಗಿ ಮಾತಾಡ್ತಾ ಇದ್ದಾರೆ, ನಾವು ನೋಡ್ರೆ ಬೆವ್ರು ಸುರಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ನಂತರ ಅರಿಶಿನ ಪುಡಿ ಹಾಕಿರು, ಮತ್ತೆ ಮಿಕ್ಸ್ ಹೊಡೆಯೋ ಟೈಮ್ ಬಂತು. ಮತ್ತೆ ಮಿಕ್ಸ್ ಹೊಡೆದು ಇಟ್ಟೆ ಅಪ್ಪ. ನಂತರ ಮಿಕ್ಸ್ ಮಾಡಿ ಸಾಕು ಬಿಡು ಅಂತೇಳಿ ನಾವು ಮುಚ್ಚಿಟ್ಟು ಒಂದು 1/2 hour ಬಿಟ್ಟು ಎಲ್ಲ ಮಸಾಲೆ ಹಾಕಿ ಆದಮೇಲೆ ಈಗಾಯಿತು ನಮ್ಮ ಚಿಕನ್ ಸಾರು ಮಾಡುವಾಗ ನನಗಂತೂ ಟೇಸ್ಟ್ ನೋಡಬೇಕು ಅನಿಸ್ತಿರುತ್ತೆ ಮೊದಲೇ. ಹಂಗಾಗಿ 2 ಪೀಸ್ ತಗೋಣ ಅಂತ ನಾನು ಮಾನಣ್ಣಗೆ ಹೇಳಿದೆ. ಮಾನಣ್ಣ 2 ಪೀಸ್ ತಗೊಂಡು ಬಂದ. ನಾನೊಂದು ಅವರನ್ನು ತಗೊಂಡೆ, ಟೇಸ್ಟ್ ಮಾಡ್ತೀವಿ. ಸಾಕಾಗಿತ್ತು ಚಿಕನ್. ಮಾತ್ರ ಉಪ್ಪು ಖಾರ ಆಗಿದೆಯಾ ನೋಡು ಅಂತ ಹೇಳಿದ್ರು. ನನಗಂತೂ ಉಪ್ಪು ಖಾರದ ಬಗ್ಗೆ ಗಮನ ಇರಲಿಲ್ಲ. ತಿನ್ನಬೇಕು ಅನಿಸ್ತಿತ್ತು, ಬೇಗ ಪಟ ನಾವು ಒಂದು ಪೀಸ್ ಬಿಟ್ಟೆ. ಉಪ್ಪಾಗಿತ್ತು ಅಂತ ಕೇಳ್ತಿದ್ದೆ ನಾನು, ಹ್ಞೂ ಅಂತ ಹೇಳ್ತಾನೆ ಇದ್ದೀನಿ. ಇಳಿಸಿ ಅಂತ ಹೇಳ್ಬಿಟ್ಟು ಕೊನೆಗೂ ಈಗಾಗಿತ್ತು ನಮ್ಮ ಸಾಂಬಾರು. ಕೊನೆಗೆ ಇಳಿಸ್ಬಿಟ್ಟು ಸ್ಟೇಜ್ನ ಈ ಥರ ಡೆಕೋರೇಷನ್ ಮಾಡಿ ಕೊಟ್ವಿ. ಜನ ಇನ್ನೂ ಬಂದಿರಲಿಲ್ಲ, ಬರ್ತಾಯಿದ್ರು. ಇದು ಜಾಸ್ತಿ ಹೊತ್ತಿರಲಿಲ್ಲ, ಸೀದಾ ಕೆಳಗಡೆ ಊಟ ಬಡಿಸ್ತಿದ್ರು. ಅಲ್ಲಿ ಊಟ ಇನ್ನೇನು ಎಲ್ಲರೂ ಕೊಟ್ಟಿದ್ರು, ರೆಡಿಯಾದ್ವಿ. ನಾನು ಗಿರೀಶ್ ಅಂತ ಓಡಾಡ್ತಿದ್ದೆ. ಗಿರೀಶ್ ಅಂತೂ ಮಸ್ತಾಗಿತ್ತು. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನನಗೂ ತುಂಬ ಹಸಿವಾಗ್ತಿತ್ತು. ಹೋಗಿ ಊಟಕ್ಕೆ ಕೂತ್ಕೊಂಡೆ. ಗಿರೇಸ್ ಆಯಿತು, ಗಿರೇಸ್ ತಿಂದೆ ಸ್ವಲ್ಪ. ಅದರಲ್ಲೂ ಗಿರೇಸ್ ಬಿಟ್ಟೆ. ರೈಸ್ ಏನು ಬರಲಿ ಅಂತ ಕಾಯ್ತಾ ಇದ್ದೆ. ರೈಸು ಬಂತು. ಸ್ವಲ್ಪ ಹಾಕಿ ಅಂದೆ, ಸ್ವಲ್ಪ ಜಾಸ್ತಿನೇ ಹಾಕೋದ್ರು. ನನಗೆ ಅದನ್ನು ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ತಿಂದು ಮಿಕ್ಕಿದಾಗೆ ಬಿಟ್ಟೆ. ಅನ್ನ ವೇಸ್ಟ್ ಮಾಡಬಾರ್ದು, ಬಟ್ ಅವ್ರು ಹಾಕಿದ್ದು ಜಾಸ್ತಿ ಆಯ್ತು. ಇನ್ನೇನು ಕೊನೆ ಟ್ರಿಪ್ ಅಂತ ಹೇಳಿ ಒಂದು 4-5 ಜನ ಕೂತಿದ್ರು. ಅವ್ರಿಗೂ ಸ್ವಲ್ಪ ಊಟ ಬಡಿಸಿ ಅಲ್ಲಿಂದ ನಾವು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ನನ್ನ ಫ್ರೆಂಡು ಗಿರೇಸ್ ಹಾಕ್ಸ್ಕೊಂಡಿಲ್ಲ, ವೈಟ್ ಡ್ರೆಸ್ಸೇ ಬೇಕಂತೇಳಿ ಹಾಕ್ಸ್ಕೊಂಡ. ಕೊನೆ ಟ್ರಿಪ್ ಆಗಿದ್ದರಿಂದ ಮುಕ್ಳರೆ ತುಂಡನ್ನು ಬಾತ್ ಪಾಚ್ ಹಾಕಿದ್ವಿ. ಓಕೆ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸ್ಮೈಲ್ ಹರೀಶ್ ಅವರೇ.